ಮೆಟ್ರೋ ಸ್ಟೇಷನ್ ಬಳಿಯೇ ಇದೆ ಮೃತ್ಯುಕೋಪ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ನಮ್ಮ ಮೆಟ್ರೋ ಸ್ಟೇಷನ್ ಬಳಿಯೇ ಇದೆ ಮೃತ್ಯುಕೋಪ. ಇದು ಪಬ್ಲಿಕ್ ಟಿವಿಯ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಜಯನಗರ ಸ್ಟೇಷನ್ ಬಳಿ ಇದೆ ಸಾವಿನ ಗುಂಡಿ. ಮೊಬೈಲ್ ನಲ್ಲಿ ಮಾತನಾಡ್ತಾ ಬರ್ತಾ ಇದ್ರು ವಿನೋದ್ ಅನ್ನುವಂತಹ ವ್ಯಕ್ತಿ. ಇದೀಗ ಮೆಟ್ರೋ ಗುಂಡಿಗೆ ಇವರು ಬಿದ್ದಿದ್ದಾರೆ. ಈ ವ್ಯಕ್ತಿ ಸುಮಾರು 8 ಅಡಿ ಆಳದ ಗುಂಡಿಗೆ ಬಿದ್ದಿದ್ದಾರೆ. ವಿನೋದ್ ಎನ್ನುವಂತಹ ವ್ಯಕ್ತಿ ಗುಂಡಿಗೆ ಬಿದ್ದಂತಹ ವಿನೋದ್ಗೆ ಎದೆ ಮತ್ತು ಕೈಗೆ ಸಾಕಷ್ಟು ಗಾಯಗಳು ಕೂಡ ಆಗಿವೆ. ಕೆಲಸ ಮುಗಿದ ಮೇಲೆ ಗುಂಡಿ ಮುಚ್ಚಲ ನಮ್ಮ ಮೆಟ್ರೋ ಸಾಕಷ್ಟು ನೋಡಬಹುದಾಗಿದೆ. ನಮ್ಮ ಮೆಟ್ರೋ ಗುಂಡಿಗೆ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ. ಗುಂಡಿಗೆ ಅಡ್ಡಲಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಲಾಗಿಲ್ಲ. ಜೊತೆಗೆ ಇಲ್ಲಿ ಕತ್ತಲಾದ್ರೆ ಬೀದಿ ದೀಪದ ಬೆಳಕು ಕೂಡ ಇರಲ್ವಂತೆ. ಮೆಟ್ರೋ ಗುಂಡಿನೇ ಕಾಣಿಸಲ್ಲ. ಇಲ್ಲಿ ಗುಂಡಿ ಇದೆ ಅನ್ನೋದು ಕೂಡ ಯಾರಿಗೂ ಕೂಡ ಕಾಣಿಸೋದಿಲ್ಲ. ಹಾಗೇನೆ ಸಾಕಷ್ಟು ಜನ ಇದೇ ರೀತಿ ಗುಂಡಿಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೇಳಿಕೆಗಳು ಕೂಡ ಸಿಗ್ತಾ ಇದೆ. ಇದೀಗ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಇದೇ ಗುಂಡಿ, ಅದು ಜಯನಗರದ ಬಳಿ ಇರುವಂತಹ ಜಯನಗರದ ಮೆಟ್ರೋ ಸ್ಟೇಷನ್ ಬಳಿ ಇರತಕ್ಕಂತಹ ಗುಂಡಿ ಇದು. ಕಾಮಗಾರಿ ಮುಗಿದ ನಂತರ ಇಲ್ಲಿ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಲಾಗಿಲ್ಲ. ಹೀಗೇನೆ ಅಲ್ಲಿ ಕತ್ಲಾದ್ರೆ ಕೂಡ ಅಲ್ಲಿ ಬೀದಿ ದೀಪ ಕೂಡ ಇರಲ್ಲ ಅಲ್ಲಿ. ಸೊ ಹೀಗಾಗಿ ಅಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂತಹ ವ್ಯಕ್ತಿಗಳಿಗೆ ನಿಜಕ್ಕೂ ಇಲ್ಲಿ ಗುಂಡಿ ಇದೆ ಅನ್ನೋದು ಕಾಣಿಸೋದಿಲ್ಲ. ಸೊ ಹಾಗಾಗಿ ವಿನೋದ್ ಅನ್ನುವಂತಹ ವ್ಯಕ್ತಿ ಇವರು ನಿನ್ನೆ ಮೊಬೈಲ್ ನಲ್ಲಿ ಮಾತನಾಡಿಕೊಂಡು ಬರ್ತಿರ್ತಕ್ಕಂತಹ ವೇಳೆಯಲ್ಲಿ ಗುಂಡಿಗೆ ಬಿದ್ದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಸದ್ಯಕ್ಕೆ ಈ ವಿನೋದ್ ಅನ್ನುವಂತಹ ವ್ಯಕ್ತಿ ಹೇಗಿದ್ದಾರೆ? ಇಲ್ಲ, ನಿನ್ನೆನೆ ಅವರು ಆಸ್ಪತ್ರೆಗೆ ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದು ನಂತರ ಪೊಲೀಸ್ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಎದುರುಗಡೆನೆ ಈ ರೀತಿಯಾದಂತ ಅವ್ಯವಸ್ಥೆ ಇದೆ, ಗುಂಡಿ ಇರೋದು ಕೂಡ ಕಾಣೋದಿಲ್ಲ. ನಾನು ಮೊಬೈಲ್ ನಲ್ಲಿ ಮಾತನಾಡ್ಕೊಂಡು ಬರುವಂತ ಸಂದರ್ಭದಲ್ಲಿ ನನಗೆ ಗೊತ್ತಾಗದೆ ಆ ಗುಂಡಿ ಒಳಗೆ ಬಿದ್ದೆ. ಆಮೇಲೆ ಸಹಾಯಕ್ಕೂ ಯಾರು ನನಗೆ ಬರ್ಲಿಲ್ಲ. ತದನಂತರ ನಾನೇ ಗುಂಡಿ ಹತ್ತಿ ಮೇಲ್ ಬಂದಿದ್ದೀನಿ. ಈ ರೀತಿ ಬೇರೆಯವ್ರಿಗೂ ಆಗಬಾರ್ದು, ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ ಜಯನಗರ ಪೊಲೀಸ್ ಸ್ಟೇಷನ್ಗೂ ಕೂಡ ವಿನೋದ್ ದೂರು ಕೊಟ್ಟಿದ್ದಾರೆ. ಅವ್ರಿಗೆ ಕೈ ಮತ್ತು ಎದೆ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿರ್ತಕ್ಕಂಥದ್ದು. ಅವ್ರು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮ ಮೆಟ್ರೋ ಅಂದ್ರೆ ನಮಗೆ ಹೆಮ್ಮೆಯ ವಿಚಾರ, ಲಾಂಛನ. ಆದ್ರೆ ಇಂತ ಒಂದು ಸಣ್ಣ ಸಣ್ಣ ಓಕೆ ಮಾರುತೇಶ್, ಮತ್ತೊಮ್ಮೆ ತಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಇದೇ ಗುಂಡಿಗೆ ವಿನೋದ್ ಎನ್ನತಕ್ಕಂತಹ ವ್ಯಕ್ತಿ ಬಿದ್ದಿರೋದು. ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಮಾರುತೇಶ್, ಪ್ಲೀಸ್ ಕಂಟಿನ್ಯೂ. ನಮ್ಮ ಮೆಟ್ರೋ ಅಂದ್ರೆ ನಮಗೆ ಹೆಮ್ಮೆಯ ವಿಚಾರ. ಆದ್ರೆ ಇಂಥ ವಿಚಾರಗಳಿಗಾಗಿ ಅದರ ಹೆಸರು ಹಾಳಾಗುತ್ತೆ ಅಲ್ಲ ಅನ್ನುವಂಥದ್ದೇ ಬೇಸರದ ಸಂಗತಿ. ಈಗ ಜಯನಗರ ಸ್ಟೇಷನ್ ಅಲ್ಲಿ ಎಲ್ಲಾ ಕೆಲಸ ಮುಗಿದಿದೆ. ಕೆಲಸ ಮುಗಿದ್ಮೇಲೆ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕ್ಬೇಕು, ಅಥವಾ ಇನ್ನೂ ಕೆಲಸ ಬಾಕಿ ಇದ್ರಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಇಲ್ಲಿ ಗುಂಡಿ ಇದೆ, ಯಾರು ಕೂಡ ಈ ಕಡೆ ಬರಬೇಡಿ ಅಂತ. ಇನ್ನೊಂದು ದುರಂತ ಅಂದ್ರೆ ಮೆಟ್ರೋ ಸ್ಟೇಷನ್ ಎದುರಿಗೆ 2-3 ಬೀದಿ ದೀಪಗಳಿದೆ. ಅವ್ ಯಾವುದು ಕೂಡ ಅವ್ರು ಅಟ್ಲೀಸ್ಟ್ ಲೈಟ್ ಬೆಳಕಾದ್ರೂ ಇದ್ರೆ ಜನಕ್ಕೆ ಕಾಣಿಸುತ್ತೆ ಅಲ್ಲಿ ಗುಂಡಿ ಇದೆ, ಅಲ್ಲಿ ಹೋಗಬಾರ್ದು ಅಂತ. ಯಾರಾದ್ರೂ ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ಕೊಂಡು ಬರೋದು ಅಥವಾ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಬರೋರು ಇದ್ರೆ ಒಂದು ನೇರವಾಗಿ ಗುಂಡಿಗೆ ಬೀಳುವಂತ ಜಾಗದಲ್ಲಿ ಆ ಗುಂಡಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಇದೇ ರೀತಿಯಲ್ಲಿ ಗುಂಡಿಗೆ ಬಿದ್ದಿದ್ದಾರೆ ಅನ್ನುವಂತ ಮಾತುಗಳನ್ನ ಅಲ್ಲಿ ಆಟೋ ಚಾಲಕರುಗಳಿರ್ಬೋದು ಇರುವಂತದ್ದು. ಆದ್ರೆ ಈ ಮೆಟ್ರೋ ಅಧಿಕಾರಿಗಳು ಇದನ್ನ ಗಮನಿಸ್ತಾ ಇಲ್ವಾ ಅನ್ನುವಂಥದ್ದು. ಎಲ್ಲರ ಅನಾಹುತಗಳಾದ್ರೆ, ಸಣ್ಣ ಮಕ್ಕಳಾದ್ರೆ ಆ ಗುಂಡಿಗೆ ಬಿದ್ರೆ ಬಿದ್ದಿರೋದು ಇದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮಾರುತೇಶ್, ಅಲ್ಲಿ ಸಾಕಷ್ಟು ಮೆಟ್ರೋ ಸಿಬ್ಬಂದಿಗಳು ಕೂಡ ಇರ್ತಾರೆ. ಈ ವಿನೋದ್ ಅಂತಕ್ಕಂತಹ ವ್ಯಕ್ತಿ ಬಿದ್ದಂತಹ ಸಂದರ್ಭದಲ್ಲಿ ಯಾರು ಕೂಡ ಸಹಾಯಕ್ಕೆ ಧಾವಿಸ್ಲಿಲ್ವಾ ಅಂತ? ಆ ವಿಡಿಯೋದಲ್ಲಿ ಕೂಡ ವಿನೋದ್ ಅವರು ಹೇಳ್ತಾ ಇದಾರೆ, ನಾನು ಬಿದ್ದಾಗ ಯಾರು ಕೂಡ ನನ್ನ ಸಹಾಯಕ್ಕೆ ಬರ್ಲೇ ಇಲ್ಲ. ಅಕ್ಕಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅವರು ಕೂಡ ನನಗೆ ಬಂದು ಹೆಲ್ಪ್ ಮಾಡ್ಲಿಲ್ಲ. ಕೊನೆಗೆ ನಾನೇ ಆಟೋ ಅಂದ್ರೆ ಗುಂಡಿಯನ್ನ ಹತ್ಬಿಟ್ಟು ಮೇಲ್ ಬಂದೆ. ತದನಂತರ ಅಲ್ಲೊಬ್ರು ಇದನ್ನ ಗಮನಿಸಿದಂತಹ ಲಕ್ಷ್ಮಿ ಅನ್ನೋರು ಇದನ್ನೆಲ್ಲ ನೀಟಾಗಿ ವಿಡಿಯೋ ಮಾಡಿದ್ದಾರೆ, ಹೇಗಾಯ್ತು, ಹೇಗ್ ಬಿದ್ರಿ ಅಂತ. ಆಮೇಲೆ ಇನ್ನೊಬ್ರು ಅಂದ್ರೆ ಈ ವಿಡಿಯೋ ಮಾಡುವಂತ ಸಂದರ್ಭದಲ್ಲೇ ಇನ್ನೊಬ್ರು ವೃದ್ಧರು ಅಲ್ಲಿ ಬಂದು ಇನ್ನೇನು ಆ ಗುಂಡಿಗೆ ಬಿದ್ಬಿಡೋರೇನೋ ಅವ್ರನ್ನು ಕೂಡ ತಡೆದು, ಈಗ ನೀವು ಬೀಳ್ತಿದ್ರಲ್ಲ, ಇದು ನಿಮ್ಗೆ ಕಾಣಿಸ್ತಿಲ್ವಾ ಗುಂಡಿ ಅಂತನೆಲ್ಲ ಕೇಳಿ ಅವ್ರ ಹತ್ರನೆಲ್ಲ ಅದನ್ನ ಮಾತನಾಡಿಸಿ ಲಕ್ಷ್ಮಿ ಅನ್ನೋರು ಅದನ್ನ ರೆಕಾರ್ಡ್ ಮಾಡಿರುವಂತದ್ದು. ಅವ್ರು ಹೇಳುವಂತದ್ದು ಇಷ್ಟೇ, ಮೆಟ್ರೋ
ಅಂದ್ರೆ ಸ್ಟೇಷನ್ ಎದುರುಗಡೆನೆ ಸಾಕಷ್ಟು ಜನ ಮೆಟ್ರೋ ರೈಲ್ ಇಳಿದ್ರೆ ಇದೇ ಮಾರ್ಗವಾಗಿ ಬರಬೇಕು. ಲೈಟ್ ಬೆಳಕು ಇಲ್ಲ ಅಂತಂದ್ರೆ ಇಲ್ಲಿ ಬೀಳುವಂತದ್ದು ಕಾಮನ್. ಇದನ್ನ ಯಾವಾಗ ಸರಿಪಡಿಸ್ತಾರೆ ಅನ್ನೋದು ಅವ್ರು ಕೇಳ್ತಾ ಇರುವಂತದ್ದು ಲಾಂಛನ. ಓಕೆ ಮಾರುತೇಶ್, ಯಾವ ಕಾಮಗಾರಿಗಾಗಿ ಈ ಒಂದು ಗುಂಡಿ ತೆಗೆದಿರ್ತಕ್ಕಂಥದ್ದು? ಅಲ್ಲಿನ ಕಾಮಗಾರಿ ಪೂರ್ಣವಾಗಿಲ್ವಾ ಅಥವಾ ಹೇಗೆ? ಈಗ ಮೆಟ್ರೋ ಸ್ಟೇಷನ್ ನ ಕಾಮಗಾರಿ ಸಂಪೂರ್ಣವಾಗಿ ಮುಗಿದಿದೆ. ನಾವು ಅಲ್ಲಿ ಇಡೀ ಮೆಟ್ರೋ ಸ್ಟೇಷನ್ ಈಗಷ್ಟೇ ನೋಡ್ಕೊಂಡ್ ಬಂದ್ವಿ. ಕಂಪ್ಲೀಟ್ ಆಗಿ ಮೆಟ್ರೋ ಸ್ಟೇಷನ್ ಕಾಮಗಾರಿ ಮುಗಿದಿದೆ. ಸುಣ್ಣ ಬಣ್ಣ ಎಲ್ಲ ಬಳಿತಾ ಇದ್ದಾರೆ. ಆದ್ರೆ ಈ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಗುವಂತಹ ಜಾಗದಲ್ಲಿ ಇದೊಂದು ರೀತಿ ಈ ವೈರ್ಗಳ ಅಳವಡಿಕೆಗೆ ತೆಗೆದಿರೋ ಡಕ್ಟ್ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಆ ಕೆಲಸವನ್ನ ಮುಗಿಸೋ ತನಕನಾದ್ರೂ ಅಟ್ಲೀಸ್ಟ್ ಬ್ಯಾರಿಕೇಡ್ ಗಳನ್ನಾದ್ರೂ ಇಷ್ಟೇ ಜನ ಆ ಕಡೆ ಹೋಗೋದು ತಪ್ಪುತ್ತೆ. ಕತ್ಲೇಲಿ ಅಟ್ಲೀಸ್ಟ್ ರೇಡಿಯೇಷನ್ ಇರುವಂತ ಸ್ಟಿಕ್ಕರ್ ಗಳನ್ನ ಅಂಟಿಸಿದ್ರೆ ಅಲ್ಲಿ ಹೋಗೋದು ತಪ್ಪುತ್ತೆ. ಅದು ಯಾವ ವ್ಯವಸ್ಥೆನೂ ಕೂಡ ಅಲ್ಲಿಲ್ಲ. ಹಂಗಾಗಿ ಅಲ್ಲಿ ಗುಂಡಿ ಇರೋದು ಕೂಡ ಕತ್ಲೆಯಲ್ಲಿ ಗೊತ್ತಾಗೋದಿಲ್ಲ. ಬೀದಿ ದೀಪ ಕೂಡ ಅಟ್ಲೀಸ್ಟ್ ಬೀದಿ ದೀಪನಾರು ಆನ್ ಮಾಡುವಂತ ಕೆಲಸ ಮಾಡಿದ್ರೆ ಅಲ್ಲಿ ಬೀಳೋದಿಲ್ಲ. ಬೀದಿ ದೀಪಗಳು ಕೂಡ ಕೆಟ್ಟಿ ನಿಂತಿರುವಂತದ್ದು. ಇದೆಲ್ಲದ್ರಿಂದಾಗಿಯೇ ಈ ರೀತಿ ಘಟನೆಗಳು ನಡೀತಾ ಇದೆ. ಅವರೇ ಹೇಳೋ ಪ್ರಕಾರ ಅಂದ್ರೆ ಅಲ್ಲಿ ಆಟೋ ಚಾಲಕರು ಪ್ರತಿನಿತ್ಯ ಗಮನಿಸ್ತಾರೆ. ತುಂಬಾ ಜನ ಇಲ್ಲಿ ಬಿದ್ದಿರೋದು ನಾವು ನೋಡಿದೀವಿ. ನಿನ್ನೆ ರಾತ್ರಿ 8ರಿಂದ 8:30 ಸುಮಾರಲ್ಲಿ ವಿನೋದನ ಅಂತ ವ್ಯಕ್ತಿ ಕೂಡ ಇದೇ ಗುಂಡಿಗೆ ಬಿದ್ದಿದ್ರು. ತದನಂತರ ಅವರೇ ಮೇಲ್ ಬಂದ್ರು. ಅವ್ರ ಮೇಲ್ ಬಂದ ಮೇಲೆ ಯಾರೊಬ್ರು ಬಂದು ಹಿಂಗೆಲ್ಲ ವಿಡಿಯೋ ಮಾಡ್ಕೊಂಡು ಹೋದ್ರು ಅಂತ ಆಟೋ ಚಾಲಕರು ಕೂಡ ಹೇಳ್ತಾ ಇದ್ರು ಲಾಂಛನ. ಓಕೆ ಮಾರುತೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಓಕೆ. ವಿನೋದ್ ಅವರು ಬಿದ್ದಂತಹ ಸಂದರ್ಭದಲ್ಲಿ, ಈ ಒಂದು ಗುಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಅನ್ನತಕ್ಕಂತಹ ಒಬ್ರು ವಿಡಿಯೋ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್, ನನ್ನ ಧ್ವನಿ ಕೇಳ್ತಿದ್ಯಾ ತಮ್ಗೆ? ಕೇಳಿಸ್ತಾ ಇದೆ ಹೇಳಿ ಮೇಡಮ್. ಓಕೆ, ಅವರು ವಿನೋದ್ ಅನ್ನೋರು ಬಿದ್ರು ಗುಂಡಿಗೆ. ಸೊ ಆ ಸಂದರ್ಭದಲ್ಲಿ ನೀವು ಕೂಡ ವಿಡಿಯೋವನ್ನ ಮಾಡಿದ್ರಿ. ಯಾರು ಕೂಡ ಧಾವಿಸ್ಲಿಲ್ವಾ ಅವರ ಒಂದು ರಕ್ಷಣೆ ಮಾಡುವಂತಹ ಒಂದು ಕಾರ್ಯಕ್ಕೆ? ಹೇಗೆ ಮೇಡಮ್? ಇಲ್ಲ, ಆಕ್ಚುಲಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಬರ್ಬೇಕಾದಾಗ ನಾವು ಮೆಟ್ರೋ ಒಳಗಡೆ ಹೋಗ್ಬೇಕಾಗಿತ್ತು. ಮೆಟ್ರೋ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ಬೇಕಿತ್ತು. ಆಗ ನಾನು ಬರ್ಬೇಕಾದಾಗ ಆ ಗುಂಡಿನ ನೋಡ್ಬಿಟ್ಟು ನಾನು ಏನ್ ಮಾಡಿದೆ, ಆ ಗುಂಡಿನ ನೋಡ್ಬಿಟ್ಟು ನನ್ನ ಒಂದು ಪತ್ರಿಕೆಗೆ ಅಂತ ಅಂದ್ಬಿಟ್ಟು ನಾನು ಸಾಮಾನ್ಯವಾಗಿ ಆ ತರದ ಎಲ್ಲಾದ್ರೂ ಇದ್ದೆ ನಾನು ವಿಡಿಯೋ ಮಾಡ್ಕೊಳ್ತೀನಿ, ಇಮಿಡಿಯೇಟ್ ಫೋಟೋ ತಗೊಳ್ತೀನಿ. ಯಾಕಂದ್ರೆ ನಾನು ಒಬ್ಬ ಪತ್ರಿಕೆ ಎಡಿಟರ್ ಆಗಿ ನನಗೆ ಈ ತರದೆಲ್ಲ ನನಗೆ ಬೇಕಾಗುತ್ತೆ ಅಂತ ಎಲ್ಲೇ ಒಂದು ಆ ತರದ್ದು ಸಂದರ್ಭ ಇದ್ದು ನಿಂತ್ಕೊಂಡು ನನ್ನ ಹತ್ರ ವೆಹಿಕಲ್ ಪಾಸ್ ಆಗ್ತಿದ್ರು. ನಾನು ಮತ್ತೆ ನಮ್ ರಿಪೋರ್ಟರ್ ಈ ತರ ಕೆಲಸ ಎಲ್ಲ ಮಾಡ್ತೀವಿ. ನಿನ್ನೆ ಆಗಿದ್ದು ಅದೇ ಕೆಲ್ಸನೇ. ನಾನು ಅದು ತಗೊಳ್ಳೋದಕ್ಕೂ ಅಲ್ಲೊಬ್ರು ವ್ಯಕ್ತಿ ವಿನೋದ್ ಅನ್ನೋರು ಅಡ್ಜಸ್ಟ್ ಅವಾಗ್ತಾನೆ ಬಿದ್ದು ಮೇಲೆದ್ದು ನಿಂತ್ಕೊಂಡು ಪಾಪ ಅವರು ಕೈ ಕಾಲು ಎಲ್ಲಾನು ತುಂಬಾ ಒದ್ರುಕೊಳ್ತಾ ಇದ್ರು. ನಾನು ಸಡನ್ ಆಗಿ ನಾನು ಅವ್ರ ಕಡೆ ನೋಡ್ಬಿಟ್ಟು ಏನಾಯ್ತು ಸರ್ ಅಂತ ಕೇಳಿದೆ. ಅವಾಗ ಹೇಳಿದ್ರು, ಮೇಡಮ್ ನಾನು ಜಸ್ಟ್ ಇವಾಗ ತಾನೇ ಬಿದ್ದು ಮೇಲೆ ಎದ್ ಬಂದೆ ಮೇಡಮ್ ಅಂತ ಕೇಳಿದ್ರು. ನಾನು ಹೇಳಿದೆ ಹೇಗ್ ಬಿದ್ರಿ ಅಂತ ಕೇಳಿದೆ. ಇಲ್ಲ ಮೇಡಮ್ ನಾನು ಆ ಕಡೆಯಿಂದ ಬರ್ತಾ ಇದ್ದೆ, ನನ್ಗೆ ಹಳ್ಳ ಇದೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅಲ್ಲಿ ಹಳ್ಳ ಮಾಡಿರೋ ಜಾಗದಲ್ಲಿ ನೀವು ಗಮನಿಸಬಹುದಲ್ಲಿ ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಕತ್ಲೆ ಆಗಿತ್ತು. ಓಕೆನಾ? ಅಲ್ಲಿ 3-4 ಅಂದ್ರೆ ಲೆಫ್ಟ್ ಮತ್ತೆ ರೈಟ್ ಎಲ್ಲೂ ಸ್ಟ್ರೀಟ್ ಲೈಟ್ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಸ್ಟ್ರೀಟ್ ಲೈಟ್ ಇರ್ಬೇಕಾದಾಗ ಅಲ್ಲಿ ಒಂದು ಆ ಹಳ್ಳ ಮಾಡಿ ಬ್ಯಾರಿಕೇಡ್ ಹಾಕ್ತಿರನೆ ಅಲ್ಲಿ ಒಂದು ಬಿಟ್ಟಿದ್ದಾರೆ ಜನ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.